ದಾವಣಗೆರೆಯ ಉಪಚುನಾವಣೆಯ ಅಖಾಡದಲ್ಲಿ ರಾಜ್ಯದ ಪ್ರಭಾವಿ ಸ್ವಾಮೀಜಿಯೊಬ್ಬರ ಮಾತು ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಬೆಂಬಲಿಸಿ ಅಂತ ಶ್ರೀಶೈಲ ಜಗದ್ಗುರು ಮಾತನಾಡಿದ್ದಾರೆ. ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಸಮಾಜದ ಯಾವುದೇ ವ್ಯಕ್ತಿ ಬೇಕಾದರೂ ಸ್ಪರ್ಧಿಸಲಿ, ಸಮಾಜದವರನ್ನ ಬೆಂಬಲಿಸುವುದು ಕರ್ತವ್ಯ. ಶಾಮನೂರು ಶಿವಶಂಕರಪ್ಪ ಸಮಾಜದ ಒಗ್ಗಟ್ಟಿಗಾಗಿ ಶ್ರಮಿಸಿದ್ದಾರೆ. ಅವರ ಮೊಮ್ಮಗ ಈಗ ಎಲೆಕ್ಷನ್ ಎದುರಿಸ್ತಾ ಇದ್ದಾರೆ, ಅವರನ್ನು ಬೆಂಬಲಿಸಿ ಅಂತ ನಾನು ಸಮಾಜದವರಿಗೆ ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶ್ರೀಶೈಲ ಜಗದ್ಗುರು ವೀರಶೈವ ಲಿಂಗಾಯತ ಪರಂಪರೆಯ ಪಂಚಪೀಠಗಳ ಪೈಕಿ ಪ್ರಮುಖ ಪೀಠದ ಜಗದ್ಗುರುಗಳು, ಶ್ರೀಶೈಲ ಪೀಠದ ಜಗದ್ಗುರುಗಳು. ಅವರ ಮಾತಿಗೆ ಹೆಚ್ಚು ತೂಕ ಇದೆ. ಸದ್ಯ ಅವರೇ ಸ್ವತಃ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಬೆಂಬಲಿಸಿ ಅಂತ ತಮ್ಮ ಸಮಾಜಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾಜದ ಯಾರೇ ವ್ಯಕ್ತಿಗಳು ಒಳ್ಳೆಯವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಮಾಜದ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹದ್ದು ಧರ್ಮದ ಮುಖಂಡರೆಲ್ಲರ ಆದ್ಯ ಕರ್ತವ್ಯ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜವನ್ನು ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಬಹುವಾಗಿ ಪ್ರಯತ್ನ ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸುದೀರ್ಘ ಕಾಲದವರೆಗೆ ಮುನ್ನಡೆಸಿ ಅನುಭವವನ್ನು ಹೊಂದಿರುವಂಥ ಒಂದು ಶ್ರೇಷ್ಠ ಮನೆತನದ ಕಿರಿಯ ಜೀವ ಇವತ್ತು ಅವರ ಮೊಮ್ಮಗ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳಿಕ್ಕೆ ಬಯಸ್ತೀವಿ. ಶಾಮನೂರು ಶಿವಶಂಕರಪ್ಪನವರ ಸ್ಥಾನವನ್ನು ಸಮರ್ಥವರು ತುಂಬುತ್ತಾರೆ, ಯಾಕಂದರೆ ವಯಸ್ಸಲ್ಲಿ ಭಾಳಷ್ಟು ಚಿಕ್ಕವರಿದ್ದಾರೆ. ಇನ್ನೂ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ, ಅನುಭವ ಸಾಲದು. ಅವರ ತಂದೆಯವರ ಮಾರ್ಗದರ್ಶನ ಅವರಿಗೆ ಸಿಗ್ತಾ ಇದೆ. ಪಳಗಿದಾಗಲೇ ಕ್ರಮೇಣ ಅವರಿಗೆ ಅನುಭವ ಬರೋದು. ಆ ಅನುಭವ ಬರಬೇಕಾದ್ರೂ ಅದರೊಳಗೆ ಪ್ರವೇಶ ಮಾಡಿದಾಗಲೇ ಅನುಭವ ಬರೋದು. ಸಮಾಜದ ಯಾರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.